ಒಬ್ಬರು ಪ್ರಶ್ನೆಯನ್ನು ಕೇಳಿದ್ದಾರೆ. ಸುರಕ್ಷಿತವಾಗಿ ಪ್ರಯಾಣವನ್ನು ಮಾಡುವುದಕ್ಕಾಗಿ ಶಾಸ್ತ್ರಗಳಲ್ಲಿ ಏನಾದರೂ ಶ್ಲೋಕಗಳನ್ನು ಹೇಳಿದ್ದಾರೆಯಾ, ಅವನ್ನು ತಿಳಿಸಿಕೊಡಿ ಅಂತ ಕೇಳಿದ್ದಾರೆ. ಈ ರೀತಿಯಾಗಿ ಸಂಗ್ರಹವನ್ನು ಮಾಡಿದ್ದೇನೆ. ಮೊದಲನೇ ಶ್ಲೋಕ ಬಂದು ಅಗ್ರತೋ ನಾರಸಿಂಹಶ್ಚ ಪೃಷ್ಠತೋ ಗೋಪಿನಂದನ ಭಯೋ ಪಾರ್ಶ್ವಯೋರಾಸ್ತಾಂ ಸಶರೌ ರಾಮಲಕ್ಷ್ಮಣೌ ಅನ್ನೋದು ಶ್ಲೋಕ. ಎರಡನೇ ಶ್ಲೋಕ ಬಂದು ಲಾಭಸ್ತೇಷಾಂ ಜಯಸ್ತೇಷಾಂ ಕುತಸ್ತೇಷಾಂ ಪರಾಜಯ ಯೇಷಾಂ ಇಂದೀವರಶ್ಯಾಮೋ ಹೃದಯಸ್ಥೋ ಜನಾರ್ದನ ಅಂತ ಅನ್ನೋದು. ಮೂರನೇ ಶ್ಲೋಕ ಬಂದು ಸನ್ನದ್ಧ ಕವಚ ಖಡ್ಗಿ ಚಾಪಬಾಣ ಧರೋ ಯುವ ಗಚ್ಚನ್ ಮಮಾಗ್ರತೋ ನಿತ್ಯಂ ರಾಮ ಪಾತು ಸಲಕ್ಷ್ಮಣ ಅಂತ ಅನ್ನೋದು ಮೂರನೇದು. ನಾಲ್ಕನೇ ಶ್ಲೋಕ ಬಂದು ಯಶಿವೋ ನಾಮರೂಪಾಭ್ಯಾಂ ಯಾದೇವಿ ಸರ್ವಮಂಗಳ ತಯೋ ಸಂಸ್ಮರಣಾತ್ ಪುಂಸಾಂ ಸರ್ವತೋ ಜಯಮಂಗಳಂ ಅಂತ ಅನ್ನೋದು ಶ್ಲೋಕ. ಈ 4 ಶ್ಲೋಕಗಳನ್ನು ಕೂಡ ಯಥಾಶಕ್ತಿ ನಾವು ಪಾರಾಯಣವನ್ನು ಮಾಡಿಕೊಂಡು ಪ್ರಯಾಣವನ್ನು ಬೆಳೆಸಿದ್ರೆ ಯಾವುದೇ ರೀತಿಯಾಗಿರುವಂತಹ ತೊಂದರೆ ನಮಗಾಗೋದಿಲ್ಲ. ನಾವು ಹೋಗಿರುವಂತಹ ಕೆಲಸ ನಿರ್ವಿಘ್ನವಾಗಿ ಸಮಾಪ್ತಿ ಆಗ್ತದೆ.